ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾದ ಕುಂದಾಪುರ ಸ್ಟೈಲಲ್ಲಿ ಬಂಗಡ ಸಾರು ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟಿ ಚಳಿ ಇದೆ, ಹಾಗೆ ಊರಲ್ಲಿ ಕೂಡ ಕುಂದಾಪುರದಲ್ಲೂ ಚಳಿ ಇದೆ. ಹಾಗಾಗಿ ಈ ರೀತಿ ಒಂದು ಮೀನು ಸಾರು ಮಾಡ್ಕೊಂಡು ತಿಂತಾ ಇದ್ದರೆ ನೋಡಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಖಾರ ಖಾರವಾಗಿ ಈ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡ್ತಾಯಿದ್ರೆ ನೋಡಿ ತುಂಬ ಟೇಸ್ಟಾಗಿರುತ್ತೆ. ಚಳಿಯೆಲ್ಲ ಬಿಟ್ಟು ಓಡೋಗುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಇಲ್ಲಿ ನಾನು ಮೀನನ್ನು ತೊಳೆದು ಕಟ್ ಮಾಡಿಟ್ಕೊಂಡು ಇದಕ್ಕೆ ಉಪ್ಪನ್ನು ಹಾಕಿ 10 ನಿಮಿಷ ನಾನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಸಣ್ಣ ತುಂಡು ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ, ಹಾಗೆ ಒಂದು ಹಸಿಮೆಣಸನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡೋಣ. ನಂತರ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಅರ್ಧ ಕಡೆಗಿಂತನೂ ಸ್ವಲ್ಪ ಕಮ್ಮಿನೇ ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸನ್ನು ಹುರಿದಿಟ್ಕೊಂಡು ತಗೊಳ್ಬೇಕು. ಈ ಮಸಾಲ ಎಲ್ಲದನ್ನೂ ನಾನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ 3ರಿಂದ 4 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಮೆಂತೆ, 1 ಚಮಚ ಕಾಳುಮೆಣಸು, ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣು, ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಈರುಳ್ಳಿ, ಹಾಗೆ ಸಣ್ಣ ತುಂಡು ಶುಂಠಿ, ಹಾಗೆ ಅರ್ಧ ಸ್ಪೂನು ಅರಿಶಿಣನ ತಗೊಂಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ರುಬ್ಕೊಳ್ಬೇಕು, ನುಣ್ಣಗಾಗಬೇಕು. ಆಮೇಲೆ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಇದಕ್ಕೆ ನಾವೀಗ ಮಸಾಲಾನ ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬೇಡಿ, ಯಾಕಂದರೆ ಮೀನು ಸಾರು ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಇಟ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಮಣ್ಣಿನ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಮೀನು ಸಾರು ಉಂಟಲ್ಲ, ಮಣ್ಣಿನ ಪಾತ್ರದಲ್ಲೇ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಮಣ್ಣಿನ ಪಾತ್ರದಲ್ಲಿ ಜಾಸ್ತಿ ಅಡುಗೆನ ಮಾಡಿ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇವಾಗ ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ದಪ್ಪ ಇದ್ದರೆ ಸಾಕು, ತೆಳ್ಳಗೆ ಮಾಡ್ಕೊಳ್ಬೇಡಿ, ಚೆನ್ನಾಗಾಗಲ್ಲ ಸಾರು. ಇವಾಗ ಇದನ್ನು ಚೆನ್ನಾಗಿ ಕುದಿಸಬೇಕು. ನಡುವೆ ನೀವು ಸೌಟ್ ಹಾಕಿ ಇದು ಮಾಡ್ತಾ ಇರ್ಬೋದು, ಯಾಕಂದರೆ ಮೀನೆಲ್ಲ ಹಾಳಾಗಿಬಿಡುತ್ತೆ, ಹುಸಿ ಆಗಿಬಿಡುತ್ತೆ. ನೀವೇನೆಂದು ಪಾತ್ರನ ಹಿಡ್ಕೊಳ್ಬೇಕು. ಪಾತ್ರನ ಹಿಡ್ಕೊಂಡು ಒಂದು ಸಾರಿ ತಿರುಗಿಸ್ಬೇಕು, ತಳ ಹಿಡಿದಿದ್ದಾಗೆ ತಿರುಗಿಸ್ತಾ ಇರಬೇಕು. ಹಾಗೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಕುಂದಾಪುರ ಸ್ಟೈಲ್ ಮೀನು ಸಾರು ಅಂತೂ ಉಂಟಲ್ಲ ಅದ್ಭುತವಾಗಿರುತ್ತೆ. ಇದನ್ನು ಉಂಟಲ್ಲ ಬಾಯ್ಲ್ಡ್ ರೈಸ್ ಜೊತೆ ಹಾಕಿ ತಿಂತಾ ಇದ್ದರೆ ನೋಡಿ ಒನ್ ಮೋರ್ ಅನ್ಬೇಕು, ಅಷ್ಟು ಟೇಸ್ಟಾಗಿರುತ್ತೆ. ಈ ಚಳಿಗಂತೂ ಸಖತ್ತಾಗಿರುತ್ತೆ. ನನಗಂತೂ ಸಾರು ಕುದಿಯುವಷ್ಟು ಟೈಮ್ ಇಲ್ಲ, ತಟ್ಟೆಗೆ ಅನ್ನ ಹಾಕ್ಕೊಂಡೇ ಬಿಟ್ಟೆ ನೋಡಿ. ಬಾಯ್ಲ್ಡ್ ರೈಸ್ ಜೊತೆ ಬಿಸಿ ಬಿಸಿಯಾದ ಮೀನು ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಮತ್ತೊಂದು ಸಾರಿ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಮ್ಮೆ. ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.